ಒಬ್ಬ ಅಪವಿತ್ರನು ಹೇಗೆ ದೊಡ್ಡ ನಾಯಕನಾದನು. 2 ಸಾಮುವೇಲ ಪುಸ್ತಕ 21 ಅಧ್ಯಾಯ 15 ವಚನ ಓದುತ್ತಿದ್ದೇನೆ. ಒಂದು ಕಾಲದಲ್ಲಿ ಫಿಲಿಸ್ಟಿಯರಿಗೂ ಹಾಗೂ ಇಸ್ರಾಯೇಲ್ಯರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೈನಿಕರನ್ನು ಕರಕೊಂಡು ಫಿಲಿಸ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದವನಾದನು. ಆಗ ರೆಫಾಯೇಲ್ ಸಂತಾನದವನಾದ ಇಷ್ಬಿ ಬೆನೋಬ್ ಎಂಬ ಒಬ್ಬಾತನಿದ್ದನು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. ಅವನ ಬರ್ಜಿಯ ತಾಮ್ರವು 300 ರೂಪಾಯಿಯ ತೂಕದ್ದಾಗಿತ್ತು. ನಾನು ದಾವೀದನನ್ನು ಕೊಂದಾಕುವೆನು ಎಂದು ಅವನು ಹೇಳುತ್ತಿದ್ದನು. ಚೆರೂಯಳ ಮಗನಾದ ಅಬೀಷೈಯು ದಾವೀದನ ಸಹಾಯಕ್ಕೆ ಬಂದು ಆ ಫಿಲಿಸ್ಟಿಯನನ್ನು ಹೊಡೆದು ಕೊಂದು ಹಾಕಿದನು. ಫ್ರೆಂಡ್ಸ್, ದಾವೀದನು ಬಹುದೊಡ್ಡ ಯುದ್ಧ ಶೂರನಾಗಿದ್ದನು, ಬಹುದೊಡ್ಡ ಯುದ್ಧ ವೀರನಾಗಿದ್ದನು. ವಾಸ್ತವದಲ್ಲಿ ಫಿಲಿಸ್ಟಿಯರಿಗೆ ದಾವೀದನನ್ನು ಕಂಡ್ರೆ ಭಯ, ನಡುಕ ಉಂಟಾಗ್ತಿತ್ತು. ಯಾಕೆಂದರೆ ನಿಮಗೆ ನೆನಪಿದೆಯಾ, ಬಹಳ ಕಾಲದ ಹಿಂದೆ ದಾವೀದನು ಒಬ್ಬ ಹುಡುಗನಾಗಿದ್ದಾಗ ಫಿಲಿಸ್ಟಿಯರ ವತಿಯಿಂದ ಗೊಲಿಯಾತನು ಎಂಬ ಒಬ್ಬ ಬಹು ಬಲಿಷ್ಠನಾದ ವ್ಯಕ್ತಿ ಬಂದಿದ್ದ. ಆ ಬಲಿಷ್ಠನು ಬಂದು ಹೇಳಿದ್ದೇನೆಂದರೆ, ಕೇಳಿ ಇಸ್ರಾಯೇಲ್ಯರೇ, ನೀವಾಗಿರಬಹುದು, ಹಾಗೆಯೇ ನಾವಾಗಿರಬಹುದು. ಎಲ್ಲರೂ ನೂರಾರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಯಾಕೆ ಹುಡುಕೊಂಡು ಸಾಯಬೇಕು? ನಿಮ್ಮ ರಾಜ್ಯದಿಂದ ಬಹು ಬಲಿಷ್ಠನಾದ ಒಬ್ಬನನ್ನು ಕಳಿಸಿಕೊಡಿರಿ. ನಮ್ಮ ರಾಜ್ಯದ ವತಿಯಿಂದ ಬಹು ಬಲಿಷ್ಠನಾಗಿ ನಾನೊಬ್ಬನೇ ಬರುತ್ತೇನೆ. ನಿಮ್ಮವನು ಬಂದು ನನ್ನನ್ನು ಸೋಲಿಸಿ ಕೊಂದಾಕುವುದಾದರೆ ನಮ್ಮ ರಾಜ್ಯದವರೆಲ್ಲ ನಿಮಗೆ ದಾಸರಾಗುತ್ತೇವೆ. ನಿಮ್ಮವನನ್ನು ನಾನ್ ಕೊಂದಾಕಿದರೆ ನಿಮ್ಮ ರಾಜ್ಯವನ್ನೆಲ್ಲ ನಮಗೆ ಬಿಟ್ಕೊಡಿ. ಒಬ್ಬನ ಪ್ರಾಣದಿಂದ ದೇಶವೆಲ್ಲ ಕಾಪಾಡಲ್ಪಡುತ್ತೆ, ಇಲ್ಲವೇ ದೇಶವೆಲ್ಲ ಸೋತು ಹೋಗ್ತದೆ. ಒಬ್ಬನನ್ನು ಕಳಿಸು ಎಂದು ಹೇಳಿದರೆ ಸೌಲನಾಗಲಿ ಸೌಲನೊಂದಿಗಿರುವ ಸೈನ್ಯವಾಗಲಿ ಯಾರೊಬ್ಬರೂ ಕೂಡ ಗೊಲಿಯಾತನ ಸವಾಲು ಎದುರಿಸಲಿಕ್ಕಾಗಲಿಲ್ಲ. 40 ದಿವಸಗಳವರೆಗೂ ಗೊಲಿಯಾತನು ಪ್ರತಿ ದಿನ ಇದೇ ಸವಾಲನ್ನು ಹಾಕುತ್ತಾನೆ. ಯಾರಾದರೂ ಇದ್ದೀರಾ ಇಸ್ರಾಯೇಲ್ಯರಲ್ಲಿ ನನ್ನನ್ನು ಎದುರಿಸಲು ಶಕ್ತನಾದ ದಮ್ಮುಳ್ಳಂಥವನಿದ್ದಾನಾ? ಇದ್ರೆ ಬನ್ನಿ ಅಂದಾಗ ಒಬ್ಬನು ಮುಂದೆ ಬರಲಿಕ್ಕಾಗಲಿಲ್ಲ. ಫಲಿತವಾಗಿ ಜರುಗಿದೇನೆಂದರೆ, ಇಸ್ರಾಯೇಲ್ ದೇಶದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಭಯಪಡುತ್ತಾರೆ. ಒಂದಲ್ಲ ಒಂದು ದಿವಸ ಗೊಲಿಯಾತ ದಾಳಿ ಮಾಡಲು ಬರ್ತಾನೆ. ಒಂದಲ್ಲ ಒಂದು ದಿವಸ ಫಿಲಿಸ್ಟಿಯರು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಮತ್ತೆ ನಾವು ಬಂದಿಗಳಾಗಿ ದಾಸರಾಗಿ ಅವರ ಕೈಗೆ ಸಿಕ್ಕಾಕೊಳ್ತೇವೆ. ನಾವು ಬಂದಿಗಳಾಗಿ ಹೋಗುವುದಾದರೆ ನಮಗೆ ಸುಖ ಇರುವುದಿಲ್ಲ, ಸೌಖ್ಯವಿರುವುದಿಲ್ಲ, ಸಮಾಧಾನವಿರುವುದಿಲ್ಲ. ನಾವು ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲ ಅವರು ತಕೊಂಡು ಹೋಗಿ ತಿಂದು ಬಿಡುತ್ತಾರೆ. ಆ ದಿನಗಳಲ್ಲಿ ಅವರು ಮಾಡಿದ್ದು ಕೂಡ ಅದೇ. ಇಸ್ರಾಯೇಲ್ಯರು ಪಾಪ ತಮ್ಮ ಹೊಲಗಳನ್ನು ಚೆನ್ನಾಗಿ ಬೆಳೆಸಿಕೊಂಡ್ರೆ ಚೆನ್ನಾಗಿ ಬೆಳೆದಿರುವ ಆ ಬೆಳೆಯ ಧಾನ್ಯವನ್ನೆಲ್ಲ ಚೀಲದಲ್ಲಿ ಹಾಕಿಕೊಂಡ ನಂತರ ಮನೆಗೆ ತಂದಿಟ್ಕೊಳ್ಳೋದೇ ತಡ. ಅಲ್ಲಿರುವಂತಹ ಫಿಲಿಸ್ಟಿಯರು ತಕ್ಷಣವೇ ಬಂದು ಆ ಧಾನ್ಯವನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇದ್ರು. ಗೋಧಿಯನ್ನು ಚೆನ್ನಾಗಿ ತಂದು ಚೀಲದಲ್ಲಿ ಮನೆಯಲ್ಲಿಟ್ಕೊಳ್ಳೋದೇ ತಡ, ಬಂದು ದೋಚ್ಕೊಂಡು ಹೋಗ್ತಾ ಇದ್ರು. ಕುರಿಗಳನ್ನು ಎಷ್ಟೋ ಕಷ್ಟಪಟ್ಟು ಕಾಯ್ದು ಕಾಪಾಡಿದ ನಂತರ ಅವು ಚೆನ್ನಾಗಿ ಬೆಳೆದ ಮೇಲೆ ನಮ್ಮ ಕುರಿಗಳು ಕುಟುಂಬಕ್ಕೆ ಉಪಯೋಗವಾಗ್ತವೆ ಅಂದುಕೊಂಡ ಸಮಯದಲ್ಲಿ ಬಂದು ಕುರಿಗಳನ್ನು ದೋಚ್ಕೊಂಡು ಹೋಗ್ತಾ ಇದ್ರು. ಬೆಳೆಸುವುದೇನೋ ಇವರ ಕೆಲಸ, ಪೋಷಿಸುವುದು ಇವರ ಕೆಲಸ, ಅನುಭವಿಸುವುದೇನೋ ಅವರ ಕೆಲಸ. ಇವರು ಏನಾದರೂ ಸಮಕೂಡಿಸಿಕೊಳ್ಳುವುದಾದರೆ ಸವಿಯೋಣ ಎನ್ನುವಂತಹ ಸಮಯ ಬಂದಾಗ ಫಿಲಿಸ್ಟಿಯರು ಬಂದು ದೋಚ್ಕೊಂಡು ಹೋಗ್ತಾ ಇದ್ರು. ನರಕಯಾತನೆ ತೋರಿಸ್ತಾರೆ ಪ್ರಿಯರೇ ಈ ಫಿಲಿಸ್ಟಿಯರು, ಈ ದುರ್ಮಾರ್ಗಿಗಳು. ಈಗ ಮತ್ತೆ ಆ ಪರಿಸ್ಥಿತಿ ಬಂದ್ರೆ ನಮ್ ಗತಿ ಏನಾಗುತ್ತೆ? ಗಂಡ ಹೆಂಡತಿಗೆ ಸಂಬಂಧವಿಲ್ಲದಂತಾಗುತ್ತೆ. ನಮ್ಮ ಮಕ್ಕಳು ನಮ್ಮ ಕಣ್ಣೆದುರುಗಡೆಯಿಂದ ಕಣ್ಮರೆ ಆಗ್ತಾರೆ. ಎಂಥವನು ಬಂದು ಯಾರನ್ನು ತೆಗೆದುಕೊಂಡು ಹೋಗ್ತಾನೆಂದು ಗೊತ್ತಿಲ್ಲ. ಹೀಗೆ ಎಷ್ಟು ಕಾಲ ಎಲ್ಲರೂ ಇದ್ದಾಗಿಯೂ ಏನೂ ಇಲ್ಲದ ಜೀವಿತ ಎಂಬ ಇಂತಹ ಆತಂಕದ ಅನುಭವ ಅವರು ಹಾದು ಹೋಗ್ತಾರೆ. ಆದರೆ ದೇವರ ಮಹಾಕೃಪೆಯಿಂದ ಇಸ್ರಾಯೇಲ್ಯರು ಈಗ ಪ್ರಶಾಂತವಾಗಿ ಜೀವಿಸುತ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಗೊಲಿಯಾತನು ಬಂದು ಸವಾಲು ಹಾಕುತ್ತಾನೆ. ಏನೆಂದು? ನಿಮ್ಮಲ್ಲಿ ಒಬ್ಬನು ಬಂದು ನನ್ನನ್ನು ಕೊಂದಾಕಲಿ, ನಮ್ಮ ದೇಶದವರೆಲ್ಲ ದಾಸರಾಗ್ತೇವೆ ಅಂದಾಗ ಒಬ್ಬನು ಮುಂದೆ ಬರಲಿಲ್ಲ. ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಕೂಡ ಭಯದಿಂದ, ಭೀತಿಯಿಂದ, ಬೆದರಿಕೆಗೆ ಒಳಗಾಗುವ ಆ ದಿನಮಾನಗಳಾಗಿದುವು. ಅಂತಹ ಸಮಯದಲ್ಲಿ ಹುಡುಗನಾಗಿರುವ ದಾವೀದನು ಮುಂದೆ ಬರುತ್ತಾನೆ. ಮುಂದೆ ಬಂದು ಸೌಲನಿಗೆ ಹೇಳುತ್ತಾನೆ, ರಾಜಾ, ನನ್ನನ್ನು ನಂಬಿರಿ, ಆ ಗೊಲಿಯಾತನನ್ನು ನಾನು ಕೊಂದಾಕ್ತೇನೆ. ಆಗ ಸೌಲನು ಹೇಳ್ತಾನೆ, ನಿನ್ನಿಂದ ಆಗೋದಿಲ್ಲಪ್ಪ,
ಯಾಕೆ ನನ್ನಿಂದ ಆಗೋದಿಲ್ಲ? ಆ ಗೊಲಿಯಾತನು ಹುಟ್ಟಿದಂದಿನಿಂದ ಯುದ್ಧವನ್ನು ಕಲಿತವನಾಗಿದ್ದಾನೆ. ಅವನಿಗೆ ಮಿಗಿಲಾದವರು ಯಾರೂ ಇಲ್ಲ. ಈಗ ನೀನು ಹೋಗ್ತೇನೆ ಅನ್ನುತ್ತಾ ಇದ್ದಿ, ಒಂದೇ ಏಟಿನಿಂದ ಅವನು ನಿನ್ನನ್ನು ಕೊಂದುಹಾಕ್ತಾನೆ. ಆಗ ದಾವೀದನು ಹೇಳುತ್ತಾನೆ, ನಾನು ಕುರಿ ಮೇಯಿಸುತ್ತಿರುವಾಗ ಸಿಂಹ ಬಂದಿತು, ಕರಡಿ ಬಂದಿತು. ನನ್ನ ಕುರಿಗಳಲ್ಲಿ ಒಂದು ಚಿಕ್ಕ ಕುರಿಮರಿಯನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಾಗ ತಕ್ಷಣವೇ ಹೋಗಿ ಆ ಸಿಂಹವನ್ನೇ ಸೀಳಿಬಿಟ್ಟೆ, ಆ ಕರಡಿಯನ್ನು ಕೊಂದುಹಾಕಿದೆ. ಯಾವ ದೇವರು ಕರಡಿಯ ಕೈಯಿಂದ, ಸಿಂಹದ ಕೈಯಿಂದ ನನ್ನನ್ನು ಕಾಪಾಡಿದ್ದಾರೋ ಅದೇ ದೇವರು ಈ ಗೊಲಿಯಾತನ ಕೈಯಿಂದಲೂ ಕೂಡ ನನ್ನನ್ನು ಕಾಪಾಡುತ್ತಾರೆ. ನನಗೊಂದು ಅವಕಾಶ ಕೊಡು ಎಂದು ಹೇಳ್ತಾನೆ. ಎಷ್ಟು ಧೈರ್ಯ ನೋಡಿ! ಗೊಲಿಯಾತನು 9 ಅಡಿ 7 ಇಂಚಷ್ಟು ಎತ್ತರ ಇದ್ದ. ಎಷ್ಟು? ಗೊಲಿಯಾತನು 9 ಅಡಿ 7 ಇಂಚರಷ್ಟು ಎತ್ತರ ಇದ್ದ. ಅಂತಹ ಬಹುಭಯಂಕರವಾದ ಎತ್ತರವುಳ್ಳ, ಬಹುಭಯಂಕರವಾದ ಪರ್ಸನಾಲಿಟಿ ಉಳ್ಳಂತಹ ಗೊಲಿಯಾತನ ಬಳಿಗೆ ಹೋಗಿ ಬಾಲಕನಾದ ದಾವೀದನು ಯುದ್ಧಕ್ಕಾಗಿ ಹೋಗುವಾಗ ಗೊಲಿಯಾತನು ಗೇಲಿ ಮಾಡುತ್ತಾನೆ. ಒಂದು ಚಿಕ್ಕ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದನಂತೆ. ಯಾರು? ದಾವೀದನು. ನೀನು ನನ್ನ ಬಳಿಗೆ ಕೋಲ್ ಹಿಡ್ಕೊಂಡು ಬರ್ತಾ ಇದ್ದಿ, ನಾನೇನಾದರೂ ನಿನಗೆ ನಾಯಿಯಂತೆ ಕಾಣಿಸುತ್ತಾ ಇದ್ದೇನಾ ಎಂಬುದಾಗಿ ಗೊಲಿಯಾತ ಕೇಳಿದನಂತೆ. ನಾನೇನಾದರೂ ನಿನಗೆ ನಾಯಿಯಂತೆ ಕಾಣಿಸ್ತಿದ್ದೇನಾ ಅಂದಾಗ ದಾವೀದ ಹೇಳ್ತಾನೆ, ನೀನು ಕತ್ತಿಯೊಂದಿಗೆ ಬರ್ಜಿಯೊಂದಿಗೆ ಬರುತ್ತಾ ಇದ್ದಿ, ನಾನಾದರೂ ಸೇನಾಧೀಶ್ವರನಾದಂತಹ ಯೆಹೋವನ ನಾಮದಲ್ಲಿ ಬರುತ್ತಿದ್ದೇನೆ. ಯುದ್ಧವು ಯೆಹೋವನದೇ ಅನ್ನುತ್ತಾನೆ. ಕವಣೆ ತೆಗೆದುಕೊಳ್ಳುತ್ತಾನೆ, ನುಣುಪಾದ ಕಲ್ಲು ಕವಣೆಯಲ್ಲಿಡುತ್ತಾನೆ, ಬೀಸುತ್ತಾ 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 ಇರ್ತಾನೆ. ಆ ಕವಣೆಯಲ್ಲಿರುವ ಕಲ್ಲನ್ನು ತಕ್ಷಣವೇ ಬಿಡುತ್ತಾನೆ. ನೇರವಾಗಿ ಆ ಕಲ್ಲು ಹೋಗಿ ಗೊಲಿಯಾತನ ಹಣೆಗೆ ತಗುಲುತ್ತೆ, ಕುಸಿದು ಬೀಳುತ್ತಾನೆ. ಒಂದೇ ಏಟಿಗೆ ಗೊಲಿಯಾತನು ನೆಲಕ್ಕೆ ಉರುಳುತ್ತಾನೆ. ನೆಲಕ್ಕುರುಳಿದಂತಹ ಗೊಲಿಯಾತನ ಬಳಿಗೆ ಹೋಗಿ ಗೊಲಿಯಾತನ ಕತ್ತಿಯನ್ನೇ ತೆಗೆದುಕೊಂಡು ಅವನ ಕುತ್ತಿಗೆಯನ್ನು ಕಡಿಯುತ್ತಾನೆ. ಬರುವಾಗ ಒಂದು ಕೈಯಲ್ಲಿ ಗೊಲಿಯಾತನ ಕತ್ತಿ ಇತ್ತು, ಇನ್ನೊಂದು ಕೈಯಲ್ಲಿ ಗೊಲಿಯಾತನ ತಲೆ ಇತ್ತು. ಅವೆರಡು ಹಿಡಿದುಕೊಂಡು ಯುದ್ಧಶೂರನಾಗಿ ದಾವೀದನು ತನ್ನ ಪಟ್ಟಣದೊಳಗೆ ಪ್ರವೇಶಿಸಿದಾಗ ಪ್ರಜೆಗಳೆಲ್ಲರೂ ನೋಡಿ ದಾವೀದನಿಗೆ ಏನ್ಮಾಡಿದ್ರು? ಎಷ್ಟೋ ಚೆನ್ನಾಗಿ ಅಭಿನಂದಿಸುತ್ತಾರೆ. ಸೌಲನು 1000 ಗಟ್ಟಳೆಯಾಗಿ, ದಾವೀದನು 10,000 ಗಟ್ಟಳೆಯಾಗಿ ಶತ್ರುಗಳನ್ನು ಸಂಹರಿಸಿದರೂ ಅವರಿಗೆ ಜಯವಾಗಲಿ ಎಂಬುದಾಗಿ. ಆ ಒಂದೇ ಒಂದು ಕೆಲಸದಿಂದ ದಾವೀದನು ದೇಶದಲ್ಲಿ ಒಂದು ದೊಡ್ಡ ಹೆಸರು ಸಂಪಾದಿಸಿದ, ಹೀರೋ ಆದ, ಹೀರೋ ಆಫ್ ದ ನೇಷನ್. ಅಂದಿನಿಂದ ಫಿಲಿಸ್ಟಿಯರಿಗೆ ದಾವೀದನನ್ನು ಕಂಡ್ರೆ ದಡ ನಡುಕ. ಒಂದೇ ಏಟಿನಿಂದ ಕೊಂದಾಕಿದನಲ್ಲವೇ? ಒಂದೇ ಏಟಿನಿಂದ ಕೊಂದಾಕಿದನಲ್ಲವೇ? ಒಂದೇ ಏಟಿನಿಂದ ಕೊಂದಾಕಿದನಲ್ಲವೇ? ಸೊ ಫಿಲಿಸ್ಟಿಯರಿಗೂ ಇಸ್ರಾಯೇಲರಿಗೂ ಸಹಜವಾಗಿ ಶತ್ರುತ್ವ ಇದ್ದೇ ಇತ್ತು. ಒಂದೇ ಏಟಿನಿಂದ ದಾವೀದನು ಗೊಲಿಯಾತನಿಗೆ ಕೊಂದಾಕಿದ್ದರಿಂದ ಆ ಶತ್ರುತ್ವ ಪ್ರತಿಕಾರವಾಗಿ ಮಾರ್ಪಟ್ಟಿತು. ಹೇಗಾದರೂ ಮಾಡಿ ಆ ದಾವೀದನನ್ನು ಕೊಂದಾಕ್ಲೇಬೇಕು ಎಂಬ ಸ್ಥಾನಕ್ಕೆ ಮುಟ್ಟಿತು. ಆದರೆ ದಯವಿಟ್ಟು ಕೇಳಿರಿ, ದಾವೀದನಾದರೂ ಯೆಹೋವನ ಹೃದಯಾನುಸಾರನಾಗಿದ್ದನು. ಅವನಿಗೆ ಪ್ರಜೆಗಳು ಎಷ್ಟು ಪ್ರೀತಿಸಿದರೆಂದು ನೋಡೋಣ ಬನ್ನಿ. ಜನರು ಎಷ್ಟು ಪ್ರೀತಿಸಿದರು, ಎಷ್ಟು ದೊಡ್ಡ ನಾಯಕನೆಂದು ಭಾವಿಸಿದರೆಂದು ನೋಡಿಕೊಳ್ಳೋಣ ಬನ್ನಿ. ದಾವೀದನು ಯುದ್ಧಕ್ಕೆ ಹೋಗ್ತಾನಂತೆ. ಯುದ್ಧ ಮಾಡುತ್ತಾ ಅವನು ದಣಿದು ಹೋಗುತ್ತಾನಂತೆ. ಯುದ್ಧ ಮಾಡುತ್ತಾ ದಣಿಯುತ್ತಾನೆ, ಆಯಾಸಗೊಳ್ಳುತ್ತಾನೆ. ದಣಿದಂಥವರನ್ನು ನಾವು ನೋಡುತ್ತೇವಲ್ಲವೇ? ಬಿಸಿಲಿನಲ್ಲಿ ಬಿಸಿಗಾಳಿಗೆ ಕೆಲವೊಂದು ಸಾರಿ ದಣಿದು ಹೋದಂಥವರನ್ನು ನಾವು ನೋಡುತ್ತಾ ಇರ್ತೇವೆ. ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ. ದಣಿದವರಾಗಿ ಬಿದ್ದೋಗ್ತಾರೆ. ದಾವೀದನಂತಹ ಮಹಾರಾಜನು ಯುದ್ಧಭೂಮಿಯಲ್ಲಿ ದಣಿದವನಾಗಿ ಬಿದ್ದೋದ. ದಾವೀದನನ್ನು ಕೊಂದಾಕುವುದಕ್ಕಾಗಿ ಒಬ್ಬನು ಒಂದು ಹೊಸ ಕತ್ತಿ ತಯಾರು ಮಾಡಿದನಂತೆ. ಆ ಕತ್ತಿ ಹಿಡಿದುಕೊಂಡು ಈ ಕತ್ತಿಯಿಂದಲೇ ನಾನು ದಾವೀದನನ್ನು ಕೊಂದಾಕುತ್ತೇನೆ ಎಂಬುದಾಗಿ ಹಠ ಹಿಡಿದಿದ್ದಂತೆ. ಅದೇ ಸಮಯದಲ್ಲಿ ದಾವೀದನೇನೋ ದಣಿದವನಾಗಿ ಬಿದ್ದು ಹೋದಾಗ ಆ ಹೊಸ ಕತ್ತಿ ಹಿಡುಕೊಂಡವನು ತಕ್ಷಣವೇ ಬಂದು ದಾವೀದನ ಮೇಲೆ ಬಿದ್ದು ಕೊಲ್ಲಲು ಹೋದಾಗ ಅಬೀಷೈ, ದಾವೀದನು ಬಹಳ ನಂಬಿದಂತಹ ವ್ಯಕ್ತಿಯಾಗಿದ್ದ, ನಂಬಿಗಸ್ತನಾಗಿದ್ದ ಅಬೀಷೈ ದಾವೀದನ ಮೇಲೆ ಫಿಲಿಸ್ಟಿಯನು ಬಂದು ಕೊಂದಾಕುವ ಪ್ರಯತ್ನ ಮಾಡಿದಾಗ ಅಬೀಷೈ ಅವನನ್ನೇ ಕೊಂದಾಕ್ತಾನೆ. ಆ ದಿನ ವಾಸ್ತವದಲ್ಲಿ ದಾವೀದನು ಸತ್ತೋಗಬೇಕಿತ್ತು. ಯಾಕೆಂದರೆ ಯುದ್ಧ ಮಾಡಬೇಕಾದ ದಾವೀದನು ದಣಿದು ಹೋಗುತ್ತಾನೆ, ಪ್ರಜ್ಞೆ ಇಲ್ಲದವನಾಗಿ ಬಿದ್ದಿರುತ್ತಾನೆ. ಇದೇ ಒಳ್ಳೆ ಅವಕಾಶ ಎಂದು ತಿಳಿದು ಶತ್ರು ತಕ್ಷಣವೇ ಹೊಸ ಕತ್ತಿಯನ್ನು ತೆಗೆದುಕೊಂಡು ದಾವೀದನನ್ನು ಕೊಲ್ಲಲು ಬಂದಾಗ ದಾವೀದನು ಅಡ್ಡ ತಡೆದು ಆ ಶತ್ರುವನ್ನು ಕೊಂದಾಕ್ತಾನೆ. ಆಗ ಅಲ್ಲಿರುವ ಪ್ರಜೆಗಳೆಲ್ಲ ಒಟ್ಟಿಗೆ ಸೇರಿ ದಾವೀದನಿಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನ್ ಹೇಳಿದರೆಂದು ನೋಡೋಣ ಬನ್ನಿ.
ಚೆರೂಯಳ ಮಗನಾದ ಅಭಿಷೈ ದಾವೀದನ ಸಹಾಯಕ್ಕಾಗಿ ಬಂದು ಆ ಫಿಲಿಷ್ಟಿಯನನ್ನು ಕೊಂದು ಹಾಕಿದನು. ಆಗ ಜನರು ದಾವೀದನಿಗೆ ನೋಡಿ ಏನಂತೆ? ಆಗ ಜನರು ದಾವೀದನನ್ನು ನೋಡಿ, ಇಸ್ರಾಯೇಲರಿಗೆ ದೀಪದಂತಿರುವ ನೀನು ಆರಿ ಹೋಗದಂತೆ ನೀನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು ಎಂದು ಅವನಿಂದ ಪ್ರಮಾಣವನ್ನೂ ಮಾಡಿಸಿಕೊಂಡರು. ಪ್ರಜೆಗಳೆಲ್ಲರೂ ಒಂದುಗೂಡಿ ಬಂದು ದಾವೀದನ ಸುತ್ತಲೂ ಸೇರಿ, ರಾಜಾ, ರಾಜಾ, ಇಸ್ರಾಯೇಲರೆಲ್ಲರಿಗೆ ನೀನೇ ದೀಪದಂತಿದ್ದೀ ರಾಜಾ. ನೀನು ಬೆಳಗುತ್ತಾ ಇರುವುದಾದರೆ ನಾವೆಲ್ಲರೂ ಕೂಡ ಬೆಳಗುತ್ತಾ ಇರುತ್ತೇವೆ. ನೀನೇನಾದರೂ ಆರಿ ಹೋಗುವುದಾದರೆ ಈ ದೇಶವೆಲ್ಲ ಕಾರ್ಗತ್ತಲಾಗುತ್ತೆ. ಅದಕ್ಕೆ ರಾಜಾ, ದಯವಿಟ್ಟು ಇನ್ಮೇಲೆ ನೀನು ನಮ್ಮೊಂದಿಗೆ ಯುದ್ಧಕ್ಕೆ ಬರಬೇಡ. ದಾವೀದನು ಸತ್ತು ಹೋದ ಎಂಬ ವಾರ್ತೆ ಲೋಕಕ್ಕೆ ತಿಳಿಯುವುದಾದರೆ ನಮ್ಮನ್ನು ಯಾರು ಬದುಕಲು ಬಿಡೋದಿಲ್ಲ ರಾಜ. ಈ ದೇಶಕ್ಕೆ ದೀಪದಂತೆ ನೀನೇ ಆಗಿದ್ದಿ. ನೀನು ಎಂದಿಗೂ ಆರಿ ಹೋಗಬಾರದು. ಸಾಧ್ಯವಾದರೆ ನಮ್ಮ ಪ್ರಾಣ ಕಳೆದುಕೊಳ್ತೇವೆ, ಆದರೆ ನೀನು ಮಾತ್ರ ಆರಿ ಹೋಗದಂತೆ ನೋಡಿಕೊಳ್ಳುತ್ತೇವೆ. ನೀನು ಮಾಡಬೇಕಾದದ್ದೆಲ್ಲ ಒಂದೇ, ರಾಜನಾಗಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಅದ್ಭುತವಾಗಿ ಪರಿಪಾಲನೆ ಮಾಡು. ನಾವು ನಿನ್ನ ರಾಜ್ಯವನ್ನು ಪ್ರಾಣ ಕೊಟ್ಟಾದರೂ ಕಾಪಾಡಿಕೊಳ್ತೇವೆ. ಈ ರೀತಿ ಆ ದಿನ ದಾವೀದನ ವಿಷಯದಲ್ಲಿ ಮನುಷ್ಯರು ಪ್ರಜೆಗಳು ಹೊಂದಿಕೊಂಡಿರುವ ಅಭಿಪ್ರಾಯ ತಿಳಿಯಪಡಿಸುತ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದಾವೀದನು ಯಾರಾಗಿದ್ರಂತೆ? ಇಸ್ರಾಯೇಲರೆಲ್ಲರಿಗೆ ದೀಪದಂತಿದ್ದನಂತೆ. ಆರಿ ಹೋಗಲೇ ಬಾರದು ಅಂದಿದ್ರು. ಹಾಗಾಗಿ ಏನ್ಮಾಡ್ತಿದ್ದಾರೆ? ನಮ್ಮ ಪ್ರಾಣವಾಗಿಟ್ಟು ನಿನ್ನನ್ನು ಕಾಪಾಡಿಕೊಳ್ತೇವೆ, ದೇಶವನ್ನು ಕಾಪಾಡಿಕೊಳ್ತೇವೆ ಎಂಬುದಾಗಿ ದಾವೀದನಿಂದಲೇ ಪ್ರಮಾಣವನ್ನೂ ಮಾಡಿಸಿಕೊಳ್ಳುತ್ತಾರೆ. ದಾವೀದನ ಕುರಿತಾಗಿ ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ. ಅದೇನೆಂದರೆ, ದಾವೀದನು ತನ್ನ ಕಾಲದವರಲ್ಲಿ, ನೋಡೋಣ ಬನ್ನಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 36ನೇ ವಚನ. ದಾವೀದನು ದೇವರ ಸಂಕಲ್ಪದ ಮೇರೆಗೆ ತನ್ನ ತಲೆಮಾರಿನವರಿಗೆ ಸೇವೆ ಮಾಡಿದ ನಂತರ ನಿದ್ದೆ ಹೋಗಿ, ತನ್ನ ತಲೆಮಾರಿನವರಿಗೆ ದೇವರ ಸಂಕಲ್ಪದ ಮೇರೆಗೆ, ಅಂದರೆ ದೇವರ ಚಿತ್ತದ ಪ್ರಕಾರ ಸೇವೆ ಮಾಡಿದ ನಂತರ ನಿದ್ದೆ ಹೋದನಂತೆ. ದಾವೀದನು ಎಂತಹ ಪರಿಪಾಲನೆ ಮಾಡಿದನು ಗೊತ್ತಾ? ದೇವರ ಚಿತ್ತಾನುಸಾರವಾದ ಪರಿಪಾಲನೆಯನ್ನು ಮಾಡಿದ. ಹಾಗೆ ದೇವರ ಚಿತ್ತಾನುಸಾರವಾದ, ವಾಕ್ಯಾನುಸಾರವಾದ ಪರಿಪಾಲನೆಯನ್ನು ಒದಗಿಸಿ ತನ್ನ ಯಾತ್ರೆಯನ್ನು ಮುಗಿಸಿದ ಎಂದು ಬೈಬಲ್ನಲ್ಲಿ ನೋಡ್ತೇವೆ. ವೃದ್ಧಾಪ್ಯಕ್ಕೆ ಬಂದಾಗ ದಾವೀದನ ಪರಿಪಾಲನೆಯ ವಿಧಾನ ನೋಡುವಾಗ, ಅವನು ವೃದ್ಧಾಪ್ಯಕ್ಕೆ ಬಂದಾಗಲೂ ಕೂಡ ದಾವೀದನು ಏನ್ಮಾಡ್ತಾ ಇದ್ದ? ಪ್ರಾಣ ಅಪಾಯದಲ್ಲಿಟ್ಟು ತನ್ನ ದೇಶವನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾನೆ. ಎಷ್ಟೇ ದಣಿದರೂ ಕೂಡ ಯುದ್ಧಭೂಮಿಯಲ್ಲಿರಲು ಆಸೆಪಟ್ಟ. ಅದಕ್ಕಾಗಿಯೇ ಅವನ ಸುತ್ತಲಿರುವ ಪ್ರಜೆಗಳು ಬಂದು ಹೇಳ್ತಾರೆ, ಅಯ್ಯ ರಾಜಾ, ನೀನು ಇನ್ಮುಂದೆ ಯುದ್ಧಕ್ಕೆ ಬರಬೇಡ. ಯಾಕೆ? ಎದಕ್ಕಾಗಿ? ನೀನು ಈ ದೇಶಕ್ಕೆ ದೀಪದಂತಿದ್ದಿ. ನೀನು ಯಾವತ್ತೂ ಕೂಡ ಆರಿ ಹೋಗಲೇ ಬಾರದು. ನಮ್ಮ ಪ್ರಾಣಾಪಾಯದಲ್ಲಿಟ್ಟು ನಿನ್ನನ್ನು ಕಾಪಾಡಿಕೊಳ್ತೇವೆ. ನಮ್ಮ ದೇಶಕ್ಕೆ ನೀನು ಮುಕುಟದಂತಿದ್ದಿ ಎಂಬುದಾಗಿ ದಾವೀದನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಾರೆ. ಕಾರಣವೇನೆಂದರೆ, ದಾವೀದನ ಪರಿಪಾಲನೆ ಸುಸ್ಥಿರವಾದ ಪರಿಪಾಲನೆಯಾಗಿತ್ತು, ದೇವರ ಚಿತ್ತಾನುಸಾರವಾದ ಪರಿಪಾಲನೆಯಾಗಿತ್ತು. ಅದಕ್ಕಾಗಿಯೇ ದಾವೀದನನ್ನು ಅಷ್ಟೊಂದು ಅವರು ಪ್ರೀತಿಸುತ್ತಾರೆ. ಇದು ದಾವೀದನ ಮುಕ್ತಾಯದ ಕುರಿತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ರೈಟ್? ದಾವೀದನಿಗೆ ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ರು? ನಮ್ಮ ಪ್ರಾಣ ಬೇಕಾದ್ರೆ ಕಳೆದುಕೊಳ್ತೇವೆ, ಆದರೆ ನಿನ್ನ ಪ್ರಾಣ ಮಾತ್ರ ನಾವು ಕಳ್ಕೊಳ್ಳಲು ಬಿಡಲ್ಲ. ನೀನು ಯುದ್ಧಕ್ಕೂ ಕೂಡ ಬರಬೇಡ ಅನ್ನುತ್ತಾರೆ. ನೀನು ಆರಾಮಾಗಿ ನಿನ್ನ ಸಿಂಹಾಸನದ ಮೇಲೆ ಕೂತ್ಕೋ, ನಿನ್ನಂತಹ ಒಳ್ಳೆ ರಾಜ ದೀರ್ಘಕಾಲದವರೆಗೂ ಬದುಕಬೇಕು ಎಂದು. ಹೀಗೆ ದಾವೀದನು ಯುದ್ಧಕ್ಕೆ ಬರಲಾರದಂತೆ ದಾವೀದನ ಪ್ರಾಣ ಕಾಪಾಡಬೇಕೆಂದು ಬಯಸಿ ಸೈನಿಕರು, ಜನರು ಮನಪೂರ್ವಕವಾಗಿ ಕೋರಿಕೊಳ್ಳುತ್ತಾರೆ. ಅದು ದಾವೀದನ ವಿಷಯದಲ್ಲಿ ಅವರಿಗಿರುವ ಅಭಿಮಾನ, ಪ್ರೀತಿಯಾಗಿತ್ತು. ಯಾಕೆಂದರೆ ದಾವೀದನು ತನ್ನ ಪ್ರಜೆಗಳಿಗೆ ಅಷ್ಟು ಅದ್ಭುತವಾದ ಪ್ರೀತಿಯಿಂದ ಪರಿಪಾಲನೆ ಕೊಟ್ಟಿದ್ದ. ಆದರೆ ಒಂದು ಕಾಲದಲ್ಲಿ ಇದೇ ದಾವೀದನು ಒಬ್ಬ ಭಯಂಕರನಾದ ಅಪವಿತ್ರನಾಗಿದ್ದನು. ಏನ್ ಜರುಗಿತೆಂದು ನಾನು ಒಂದು ಕಥೆಯ ರೂಪದಲ್ಲಿ ಹಂಚಿಕೊಳ್ತೇನೆ, ಗಮನ ಕೊಟ್ಟು ಕೇಳಿರಿ. ಅವನ ರಾಜ್ಯದಲ್ಲಿ ಒಬ್ಬ ಸೈನಿಕ ಬಹು ನಂಬಿಗಸ್ತಿಕೆಯಿಂದ ಕೆಲಸ ಮಾಡ್ತಿದ್ದ. ಒಂದು ದಿನ ಸೈನ್ಯದಲ್ಲಿ ಯುದ್ಧ ಮಾಡುತ್ತಿರುವಂತಹ ವ್ಯಕ್ತಿಯನ್ನು ದಾವೀದನು ಬರಬೇಕೆಂದು ಕರೆ ಕೊಡ್ತಾನೆ. ರಾಜ, ನೀವು ನನ್ನನ್ನು ಕರೆದಿದ್ದೀರಂತೆ? ಹೌದಯ್ಯ, ನಿನ್ನನ್ನು ಕರೆದಿದ್ದೇನೆ, ಬಾ.
ನೀನು ಬಹಳ ಯುದ್ಧ ಮಾಡಿ ಬಂದಿದ್ದೀಯಲ್ಲವೇ? ನಿನಗೆ ವಿಶ್ರಾಂತಿ ಕೊಡಬೇಕೆಂದು ಬಯಸುತ್ತಿದ್ದೇನೆ. ನೀನು ಮನೆಗೆ ಹೋಗಿ ಮಲಗಿಕೋ, ನೀನು ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದು ಹೇಳ್ತಾನೆ. ಆಗ ಸೈನಿಕನು ಹೇಳಿರುವ ಮಾತೇನ್ ಗೊತ್ತಾ? ಯೋವಾಬನು ನನ್ನ ಸೈನ್ಯಾಧಿಪತಿಯಾಗಿದ್ದಾನೆ. ಎಲ್ಲ ಸೈನ್ಯಾಧಿಪತಿಗಳು, ಶತಾಧಿಪತಿಗಳು, ಜೊತೆ ಸೈನಿಕರು ನಮ್ಮ ದೇಶಕ್ಕೆ ವ್ಯತಿರೇಕವಾಗಿ ಬಂದಿರುವ ದೇಶದೊಂದಿಗೆ ಹೋರಾಡುತ್ತಾ, ತಮ್ಮ ಪ್ರಾಣ ಪಣವಾಗಿಟ್ಟು ನಮ್ಮ ದೇಶವನ್ನು ಕಾಪಾಡುತ್ತಾ ಹೋರಾಡುತ್ತಾ ಇರುವಾಗ ರಾಜ, ನಾನ್ ಹೇಗೆ ಮನೆಗೆ ಹೋಗಿ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳಲಿಕ್ಕಾಗುತ್ತೆ? ಸೈನಿಕನಾಗಿ ಅದು ನನಗೆ ಒಪ್ಪೋದಿಲ್ಲ ರಾಜ. ನಾನು ಅಂತಹ ಸೈನಿಕನಲ್ಲ ರಾಜ ಎಂಬುದಾಗಿ ಹೇಳಿ ಹೋಗಿ ಆ ಕೋಟೆಯ ದ್ವಾರಗಳ ಬಳಿಯಲ್ಲಿಯೇ ಮಲಗುತ್ತಾನೆ. ಅದನ್ನು ತಿಳ್ಕೊಂಡ ದಾವೀದನು ಮತ್ತೊಮ್ಮೆ ಕರೆಸುತ್ತಾನೆ. ಏನಯ್ಯ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು? ಮನೆಗೆ ಹೋಗಿ ಮಲಗು ಅಂತ ಹೇಳಿದ್ದೇನಲ್ಲವೇ? ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿದ್ದೇನಲ್ಲವೇ? ಅಂದಾಗ ರಾಜ, ಅಷ್ಟಕ್ಕೂ ನನಗ್ಯಾಕೆ ಕರೆದಿದ್ದೀರೆಂದು ಅರ್ಥವಾಗ್ತಾ ಇಲ್ಲ ರಾಜ. ಯುದ್ಧ ಜರುಗುತ್ತಾ ಇದೆ ರಾಜ, ನಮ್ಮ ದೇಶ ಪ್ರಮಾದದಲ್ಲಿದೆ, ಶತ್ರು ನಮ್ಮ ದೇಶದ ವಿರುದ್ಧ ಬಂದಿದ್ದಾನೆ. ಸೈನಿಕರೆಲ್ಲರೂ ಸೇರಿ ತಮ್ಮ ಪ್ರಾಣ ಅಪಾಯದಲ್ಲಿಟ್ಟು ನಮ್ಮ ದೇಶ ಕಾಪಾಡುತ್ತಾ ಇರುವಾಗ, ಸೈನಿಕನಾದ ನನಗೆ ಯುದ್ಧ ಮಾಡುತ್ತಿರುವಾಗ ನನ್ನನ್ನು ಬರ ಹೇಳಿದ್ರೆ ನಾನು ಬಂದಿದ್ದೇನೆ. ಯಾಕೆ ಬಾ ಅಂದಿದ್ದೀರೆಂದು ಅರ್ಥವಾಗ್ತಿಲ್ಲ, ಯಾಕೆ ಬರಲು ಹೇಳಿದ್ದೀರೆಂದು ಹೇಳ್ತಾ ಇಲ್ಲ. ಮನೆಗೆ ಹೋಗಿ ಮಲ್ಗು ಅಂತ ಹೇಳ್ತಿದ್ದೀರಲ್ಲವೇ? ಹಾಗಲ್ಲಯ್ಯ, ನೀನು ಯುದ್ಧ ಮಾಡ್ತಾ ಇರೋದು ನನಗೆ ಗೊತ್ತು, ನಂಬಿಗಸ್ತನಾದ ಸೈನಿಕನಾಗಿರುವ ವಿಷಯ ಕೂಡ ನನಗೆ ಗೊತ್ತು. ನೀನು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಹೆಂಡತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳಿ, ಹೋಗು ಹೋಗು ಅಂದಾಗ ಕಾಮಾಗಿ ಹೊರಟೋದ. ಮನೆಗೆ ಹೋಗ್ಲಿಲ್ಲ. ಮತ್ತೆ ಆ ಕೋಟೆ ದ್ವಾರದ ಬಳಿಗೆ ಹೋಗಿ ಅಲ್ಲಿಯೇ ಮಲಗಿದ. ಪ್ರಿಯರೇ, ಇದೇನಯ್ಯ, ನಾನು ನಿನಗೆ ಮನೆಗೆ ಹೋಗು ಅಂತ ಹೇಳಿದ್ರೆ ಮನೆಗೆ ಹೋಗ್ತಾ ಇಲ್ಲ, ಮತ್ತೆ ದ್ವಾರದ ಬಳಿಯಲ್ಲಿಯೇ ಮಲಗಿದೀಯಂತೆ ಅಂದಾಗ ರಾಜ, ನಮ್ಮ ದೇಶ ಪ್ರಮಾದದಲ್ಲಿದೆ ರಾಜ. ಸೈನಿಕರಾಗಿ ನಾವೆಲ್ಲರೂ ಯುದ್ಧ ಮಾಡುತ್ತಾ ಇದ್ದೇವು. ನೀನೇನೋ ನನ್ನನ್ನು ಕರೆದು ಮನೆಗೆ ಹೋಗನ್ನುತ್ತಾ ಇದ್ದಿ, ನನ್ನ ಹೆಂಡತಿಯೊಂದಿಗೆ ಇರಲು ಹೇಳ್ತಾ ಇದ್ದಿ. ನಾನು ಅಂಥವನು ಅಲ್ಲ ರಾಜ. ನನಗೆ ನನ್ನ ದೇಶವೇ ಮುಖ್ಯವಾಗಿದೆ ರಾಜ. ಈ ದೇಶದ ಪ್ರಜೆಗಳ ಕ್ಷೇಮವೇ ಮುಖ್ಯ ಆಗಿದೆ ರಾಜ. ಒಬ್ಬ ಸೈನಿಕನಾಗಿ ನನಗಿರುವ ಆಸೆ ಅದು. ಪ್ರಾಣ ಕೊಟ್ಟಾದರೂ ನನ್ನ ದೇಶವನ್ನು ಕಾಪಾಡಿಕೊಳ್ಳಬೇಕು ರಾಜ. ಇದೇನು ರಾಜ, ಮನೆಗೆ ಹೋಗಿ ಹೆಂಡತಿಯೊಂದಿಗೆ ಸಮಯ ಕಳೆಯೋ ಅನ್ನುತ್ತಾ ಇದ್ದಿ? ನಾನು ಸೈನ್ಯದಲ್ಲಿ ಸೇರಿದ್ದು ಸುಖಪಡುವುದಕ್ಕಾಗಿ ಅಲ್ಲವಲ್ಲ ರಾಜ. ಸರಿ ಬಾ, ನೀನು ಒಳಗೆ ಬಾ. ಸೈನಿಕ ಒಳಗೆ ಹೋದ. ಕೂತ್ಕೋ ಅಂದ. ರಾಜ, ನಿನ್ನೊಂದಿಗೆ ಕೂತ್ಕೊಳ್ಳೋದೇನು? ಕೂತ್ಕೋ, ಪರವಾಗಿಲ್ಲ ಅಂದ. ಕೂತ್ಕೊಳ್ಳಲು ಹೇಳ್ದ. ಬಾಟಲ್ಸ್ಗಳನ್ನು ತರಿಸಿದ, ಗ್ಲಾಸ್ನಲ್ಲಿ ಹೊಯ್ದ. ಈಗ ಕುಡಿ. ಇದೇನು ರಾಜ, ನನಗೆ ಕುಡಿ ಅನ್ನುತ್ತಾ ಇದ್ದೀರಿ? ಪರವಾಗಿಲ್ಲ, ಕುಡಿ. ಹಾಗಲ್ಲ ರಾಜ, ಇದು ಕುಡಿಯುವ ಸಮಯ ಅಲ್ವಲ್ಲ. ನಾನೇ ಕುಡಿ ಅಂತ ಹೇಳ್ತಾ ಇದ್ರಿ, ಯಾಕೆ ಕುಡಿಯೋದಿಲ್ಲ? ಕುಡಿ ಎಂದು ಹೇಳುತ್ತಾನೆ. ಒಬ್ಬ ಸೈನಿಕನಿಗೆ, ನಂಬಿಗಸ್ತನಾದ ಸೈನಿಕನನ್ನು ಕರೆಯಿಸಿ ಫುಲ್ಲಾಗಿ ಸರಾಯ್ ಕುಡಿಸಿದ. ಪ್ರಿಯರೇ, ಯಾಕೆ ಕುಡಿಸಿದ ಗೊತ್ತಾ? ಆ ಕುಡುಕುತನದ ಅಮಲಿನಲ್ಲಿ ಅವನು ತನ್ನ ಮನೆಗೆ ಹೋಗ್ತಾನೆ. ಕುಡಿದ ಅಮಲಿನಲ್ಲಿ ಅವನು ಮನೆಗೆ ಹೋಗಿ ಹೆಂಡತಿಯೊಂದಿಗೆ ಅವನು ಸಮಯ ಕಳೆಯುತ್ತಾನೆ ಎಂಬುದಾಗಿ ಆಶಿಸಿ ಫುಲ್ಲಾಗಿ ಕುಡಿಸುತ್ತಾನೆ. ನಂತರ ಮನೆಗೆ ಕಳಿಸುವ ಪ್ರಯತ್ನ ಮಾಡುತ್ತಾನೆ. ಬನ್ನಿ, ಅಷ್ಟಕ್ಕೂ ಜರುಗಿದೇನು ನೋಡೋಣ. 2 ಸಾಮುವೇಲ 11ನೇ ಅಧ್ಯಾಯ ವಚನ 11. ಅದಕ್ಕೆ ಊರಿಯನು, ಒಡಂಬಡಿಕೆಯ ಮಂಜೂಷವು ಇಸ್ರಾಯೇಲ್ಯರು ಯೆಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ. ನನ್ನ ಒಡೆಯನಾದ ಯೋವಾಬನು ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ನಿನ್ನ ಆಣೆ, ನಿನ್ನ ಜೀವದ ಆಣೆ, ನಾನು ಇಂಥದ್ದನ್ನು ಮಾಡುವುದೇ ಇಲ್ಲ ಎಂದು ದಾವೀದನಿಗೆ ಉತ್ತರ ಕೊಟ್ಟನು. ಆಗ ದಾವೀದನು ಅವನಿಗೆ, ಈ ಹೊತ್ತು ಇಲ್ಲೇ ಇರು, ನಾಳೆ ನಿನ್ನನ್ನು ಕಳಿಸಿಕೊಡುತ್ತೇನೆ ಎಂದು ಉರಿಯನಿಗೆ ಹೇಳಿದಾಗ, ಉರಿಯನು ಅಂದಿನಿಂದ 2 ದಿನ ಯೆರೂಸಲೇಮಿನಲ್ಲಿಯೇ ಇದ್ದನು. ಮರುದಿನ ದಾವೀದನು ಅವನನ್ನು ಕರೆಯಿಸಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬೇಕೆಂದು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವನನ್ನು ಮತ್ತನನ್ನಾಗಿ ಮಾಡಿದನು. ಆದರೆ ರಾತ್ರಿಯಲ್ಲಿಯೂ ಆ ಸೇವಕನು ತನ್ನ ಮನೆಗೆ ಹೋಗದೆ ತನ್ನ ಯಜಮಾನನ ಸೇವಕರ ಹತ್ತಿರ ಹಾಸಿಗೆ ಹಾಸಿ ಮಲಗಿಕೊಂಡನು. ಬಹಳ ಸರಾಯಿ ಕುಡಿಸುತ್ತಾನೆ ಪ್ರಿಯರೇ. ಕುಡಿಸಿದ ನಂತರ ಮತ್ತೇರಿದವನಾಗಿ ತನ್ನ ಮನೆಗೆ ಹೋಗ್ತಾನೇನೋ, ಹೋಗಿ ತನ್ನ ಹೆಂಡತಿಯೊಂದಿಗೆ ಮಲಗಿಕೊಳ್ತಾನೇನೋ ಎಂದು ಯಾಕೆ ದಾವೀದನು ಹೀಗೆ ಆಲೋಚಿಸುತ್ತಿದ್ದಾನೆ? ಯಾಕೆ ಉರಿಯ ಎನ್ನುವಂತಹ ಸೈನಿಕನು ತನ್ನ ಮನೆಗೆ ಹೋಗಿ ಹೆಂಡತಿಯೊಂದಿಗೆ ಮಲಗಬೇಕು? ಯಾಕೆ ಇಷ್ಟು ತವಕ ಪಡುತ್ತಿದ್ದಾನೆ? ಇದರ ಹಿಂದೆ ಜರುಗಿರುವ ಘಟನೆಯೇನು? ಯಾರೊಬ್ಬರಿಗೂ ಗೊತ್ತಿಲ್ಲ. ಉರಿಯನಿಗಂತೂ ಸ್ವಲ್ಪವೂ ಗೊತ್ತಿಲ್ಲ. ಯುದ್ಧ ಮಾಡ್ತಿರುವ ಸೈನಿಕನನ್ನು ಕರೆಯಿಸಿ ಮನೆಗೆ ಹೋಗಿ ಹೆಂಡತಿಯೊಂದಿಗೆ ಮಲಗಿಕೋ ಅನ್ನುತ್ತಾನಲ್ಲವೇ? ಹೊರಗೆ ಯುದ್ಧ ಜರುಗುತ್ತಾ ಇದೆ. ಯುದ್ಧ ಮಾಡುತ್ತಿರುವಾಗ ಯುದ್ಧ ಭೂಮಿಯನ್ನು ಬಿಟ್ಟು ಯಾವ ಸೈನಿಕನು ಮನೆಗೆ ಬಂದು ಹೆಂಡತಿಯೊಂದಿಗೆ ಸುಖಪಡಬಾರದು. ಇದು ಒಬ್ಬ ಸೈನಿಕನಿಗೆ ವಿರುದ್ಧವಾಗಿದೆ.
ಎಂಬ ವಾಸ್ತವ ಕುಡಿದ ಮತ್ತಿನಲ್ಲಿಯೂ ಕೂಡ ಊರಿಯನು ಮರೆಯಲಿಲ್ಲ ಪ್ರಿಯರೇ. ಕುಡಿದು ಅಮಲೇರಿದ ನಂತರವೂ ಕೂಡ ಮನೆಗೆ ಹೋಗಲಾರದೆ, ಅಷ್ಟಕ್ಕೂ ದಾವೀದನ ಮನೆಗೆ ಈ ಊರಿಯನ ಮನೆ ಬಹಳ ಹತ್ತಿರವೇ ಇತ್ತು. ಅಷ್ಟು ದೂರ ಏನಿರಲಿಲ್ಲ, ಪಕ್ಕದಲ್ಲಿಯೇ ಇತ್ತು ಮನೆ. ಆದರೂ ಹೋಗ್ಲಿಲ್ಲ. ಮತ್ತೆ ಹೋಗಿ ಆ ದ್ವಾರದ ಬಳಿಯಲ್ಲಿರುವ ದ್ವಾರಪಾಲಕರೊಂದಿಗೆ ಮಲಗುತ್ತಾನೆ. ದಾವೀದನಿಗೆ ಅರ್ಥವಾಗುತ್ತೆ, ಇವನು ನಾನು ಹೇಳಿದಂತೆ ಏನೂ ಮಾಡ್ತಾ ಇಲ್ಲ, ಇವನನ್ನು ತೊಲಗಿಸಬೇಕು ಅಂದುಕೊಂಡು ಏನ್ ಮಾಡ್ತಾನೆ ನೋಡಿ. 14ನೇ ವಚನ. ಘೋರ ಯುದ್ಧ ನಡೆಯುತ್ತಿರುವ ಸ್ಥಳದಲ್ಲಿ ಊರಿಯನನ್ನು ಮುಂದಿಟ್ಟು ಅವನು ಕೊಲ್ಲಲ್ಪಟ್ಟು ಹತನಾಗುವ ಹಾಗೆ ನೀನು ಅವನ ಬಳಿಯಿಂದ ಹೊರಟು ಹೋಗೆಂದು ಯೋವಾಬನಿಗೆ ಪತ್ರವನ್ನು ಬರೆದು ಊರಿಯನ ಕೈಯಿಂದಲೇ ಕಳಿಸಿಕೊಟ್ಟ. ಯೋವಾಬನು ಸೈನ್ಯಾಧಿಪತಿಯಾಗಿದ್ದ. ಅವನಿಗೊಂದು ಪತ್ರ ಬರೆಯುತ್ತಾನೆ ದಾವೀದನು. ಅದೇನೆಂದರೆ, ಈ ಊರಿಯ ಎನ್ನುವಂಥವನು ಎಲ್ಲಿ ಘೋರ ಯುದ್ಧ ಜರುಗುತ್ತಾ ಇದೆಯೋ ಅಲ್ಲಿಗೆ ಇವನನ್ನು ಕಳಿಸು. ಇವನು ಸತ್ತೋಗಬೇಕು, ಇವನು ಬದುಕುಳಿಯಲೇ ಬಾರದು. ಯೋವಾಬನೇ, ಪ್ಲೇಸ್ ಫಿಕ್ಸ್ ಮಾಡು, ಟೈಮ್ ಫಿಕ್ಸ್ ಮಾಡು, ಉರಿಯನನ್ನು ಸಾಯಿಸಿಬಿಡು. ಆ ಪತ್ರವನ್ನು ಚೆನ್ನಾಗಿ ಸುತ್ತಿ ಯಾರ ಕೈಯಲ್ಲಿ ಕೊಟ್ಟು ಕಳಿಸ್ತಾನೆ ಗೊತ್ತಾ? ಉರಿಯನ ಕೈಯಲ್ಲಿಟ್ಟು ಕಳಿಸುತ್ತಾನೆ. ಉರಿಯಾ ಅಂದಾಗ ರಾಜ, ಈ ಪತ್ರ ತೆಗೆದುಕೊಂಡು ಹೋಗಿ ಯೋವಾಬನಿಗೆ ಕೊಡು. ಆಯ್ತು ರಾಜ ಅಂದ. ವಾಸ್ತವದಲ್ಲಿ ಊರಿಯಾ ತನ್ನ ಮರಣ ಶಾಸನವನ್ನೇ ಹಿಡಿದುಕೊಂಡು ಹೋಗ್ತಿದ್ದಾನೆ ಪ್ರಿಯರೇ. ಅವನ ಕೈಯಲ್ಲಿ ಏನಿತ್ತು ಗೊತ್ತಾ? ಅವನ ಮರಣವಿತ್ತು. ಆದರೂ ತೆರೆದು ನೋಡಲಿಲ್ಲ. ದಾವೀದನು ಎಂಥ ದುರ್ಮಾರ್ಗತನದ ಕೆಲಸಕ್ಕೆ ಕೈ ಹಾಕ್ತಿದ್ದಾನೆ ನೋಡಿ. ಒಬ್ಬನನ್ನು ಕೊಂದಾಕುವಂತಹ ಪ್ರಣಾಳಿಕೆ ಹಾಕಿ ಕುತಂತ್ರ ಮಾಡಿ, ಆ ಕುತಂತ್ರವನ್ನು ಪ್ರಣಾಳಿಕೆಯನ್ನು ಸಾಯಬೇಕಾದವನ ಕೈಯಲ್ಲಿಟ್ಟು ಹಿಡ್ಕೊಂಡೋಗು, ತಕೊಂಡೋಗು ಎಂದು ಹೇಳುತ್ತಾನೆ ಪ್ರಿಯರೇ. ದಾವೀದನಿಗೆ ಎಷ್ಟು ನಂಬಿಕೆ ಗೊತ್ತಾ? ನಾನು ಬರೆದಿರುವಂತಹ ಈ ಪತ್ರವನ್ನು ಇವನು ಎಂದಿಗೂ ಕೂಡ ತೆರೆದು ಓದುವುದೇ ಇಲ್ಲ ಅಂದ್ಕೊಂಡಿದ್ದ. ಯಾಕೆಂದ್ರೆ ಅವನು ನಂಬಿಗಸ್ತನಾಗಿದ್ದಾನಲ್ಲವೇ. ಈ ಸೈನಿಕನು ನಂಬಿಗಸ್ತನಾದ ಸೈನಿಕನೆಂದು ನಂಬಿರುವುದರಿಂದಲೇ ಆ ನಂಬಿಗಸ್ತನಾದ ಸೈನಿಕನ ಕೈಯಲ್ಲಿ ಅದೇ ಸೈನಿಕನ ಮರಣಶಾಸನವನ್ನು ಅವನ ಕೈಯಲ್ಲಿಟ್ಟು ಕಳಿಸಿದ. ಯಾಕೆ ಈ ಸೈನಿಕನನ್ನು ಕೊಲ್ಲಲು ಬಯಸಿದ? ಯಾಕೆ ಈ ಸೈನಿಕನನ್ನು ಕೊಲ್ಲಲು ಬಯಸಿದ ಗೊತ್ತಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಹೊರಗೆ ಯಾರ್ಯಾರು ಆತ್ಮಿಕರಂತೆ ತೋರಿಸಿಕೊಂಡು ಒಳಗೆ ಹಾಳಾಗುತ್ತಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿ ಬಿಡಿಸಿರಿ ದೇವರೇ. ದಾವೀದನಂಥವನೇ ಒಳಗಡೆ ಬಲಹೀನನಾದಾಗ ಬಿದ್ದು ಹೋದನಲ್ಲವೇ, ಘೋರವಾದ ದುಷ್ಕಾರ್ಯಕ್ಕೆ ಕೈ ಹಾಕಿದನಲ್ಲವೇ, ಅಪವಿತ್ರನಾಗಿ ಉಳ್ಕೊಂಡನಲ್ಲವೇ. ಆದರೆ ಅದೇ ದಾವೀದನು ಪಶ್ಚಾತ್ತಾಪಪಟ್ಟು ಪಾಪವನ್ನು ಬಿಟ್ಟು ಬಿಟ್ಟಾಗ ದೇವರೇ ಪರಿಪೂರ್ಣನಾದ ಪರಿಪಾಲಕನಾಗಿ ಹೆಚ್ಚಿಸಿದಿರಲ್ಲವೇ, ದೊಡ್ಡ ನಾಯಕನನ್ನಾಗಿ ಮಾಡಿದೀರಲ್ಲವೇ. ಹಾಗೆಯೇ ಈ ದಿನ ದೇವರೇ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಕೂಡ ಪರಿಪೂರ್ಣವಾಗಿ ಪರಿಶುದ್ಧಗೊಳಿಸಿ, ನಮ್ಮಲ್ಲಿರುವ ಪ್ರತಿ ಬಲಹೀನತೆಯಿಂದ ನಮ್ಮನ್ನು ಬಿಡಿಸಿ ದೇವರೇ ಬಹು ಜಾಗ್ರತೆಯಿಂದ ಜೀವಿಸಲು ನಮಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.